ಬೆಳಿಗ್ಗೆ ಎದ್ದೇಳ್ತಾ ಇದ್ದಂಗೆ ಒಂದು ಡಬಲ್ ಮರ್ಡರ್ ಕಥೆಯನ್ನ ಕೇಳಿ ಹಾಸನ ಜನ ಬೆಚ್ಚಿ ಬಿದ್ದಿದ್ದಾರೆ. ಆಸ್ತಿಗೋಸ್ಕರ ಸ್ವಂತ ಸಹೋದರ ಮತ್ತು ತಂದೆಯನ್ನೇ ಕೊಂದು ಬಿಟ್ಟಿದ್ದಾನೆ ರಾಕ್ಷಸ. ತಂದೆ ಮತ್ತು ಅಣ್ಣನನ್ನ ಕೊಂದಿರುವ ಕಿರಾತಕನ ಸ್ಟೋರಿ ಹಾಸನದಲ್ಲಿ ಬೆಳ್ಳಂಬೆಳಿಗ್ಗೆ ವರದಿಯಾಗಿದೆ. ಡಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದಿದ್ದಾರೆ ಗಂಗೂರು ಗ್ರಾಮಸ್ಥರು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಆಸ್ತಿ ವಿಚಾರಕ್ಕೆ ಸಹೋದರನೇ ತಂದೆ ಮತ್ತು ಅಣ್ಣನನ್ನ ಬರ್ಬರವಾಗಿ ಕೊಲೆ ಮಾಡಿರೋದು. ತಂದೆ ದೇವೇಗೌಡ 70 ವರ್ಷ ಪ್ರಾಯ, ಮಗ ಮಂಜುನಾಥ್ 50 ವರ್ಷ ಪ್ರಾಯದವರು. ಇಬ್ಬರನ್ನ ಕೊಲೆ ಮಾಡಿದ್ದಾನೆ ಆರೋಪಿ ನಾಗರಾಜ್. ಇವನೇ ನೋಡಿ ನಾಗರಾಜ್ ಸ್ವಂತ ತಂದೆ ಮತ್ತು ಅಣ್ಣನನ್ನ ಕೊಲೆ ಮಾಡಿದ್ದು. ಕಾರಣ ಏನು? ಜಮೀನು ವಿಚಾರ, ಜಮೀನು ವ್ಯಾಜ್ಯ. ತನ್ನ ವಿಚಾರಕ್ಕೆ ತನಗೆ ಜಮೀನು ಕೊಟ್ಟಿಲ್ವೋ, ಜಮೀನು ವಿಚಾರದಲ್ಲಿ ಆಗಾಗ್ಗೆ ಗಲಾಟೆ ಆಗ್ತಾ ಇತ್ತು. ಅಣ್ಣ ತಮ್ಮಂದ್ರು ಹುಡ್ತಾ ಅಣ್ಣ ತಮ್ಮಂದ್ರು ಮಾತ್ರ ಬೆಳೀತಾ ಅವರು ದಾಯಾದಿಗಳಾಗ್ತಾರೆ ಅನ್ನೋ ಮಾತಿದೆ. ಮತ್ತು ಈ ಹೆಣ್ಣು ಹೊಣ್ಣು ಮಣ್ಣು ಯಾವುದಕ್ಕೂ ಸಂಬಂಧ ಯಾವುದು ಮ್ಯಾಟ್ರ್ ಆಗಲ್ಲ ಅಂಥ ಪರಿಸ್ಥಿತಿ. ಡಬಲ್ ಮರ್ಡರ್ ಆಸ್ತಿ ವಿಚಾರವಾಗಿ ನಡೆದಿರೋದು. ಕಳೆದ 15 ದಿನಗಳಿಂದ ಗಲಾಟೆ ನಡೀತಾನೆ ಇತ್ತು. ದೇವೇಗೌಡ ಅನ್ನೋರಿಗೆ 3 ಹೆಣ್ಮಕ್ಳು 2 ಗಂಡು ಮಕ್ಕಳು, ಒಟ್ಟು 5 ಜನ ಮಕ್ಕಳು. ಹೆಣ್ಮಕ್ಳ ಮದುವೆಗೆ 10 ಲಕ್ಷ ಸಾಲ ಮಾಡಿದ್ರು ದೇವೇಗೌಡ. ಸಾಲ ತೀರಿಸೋದಕ್ಕೆ 1.5 ಎಕರೆ ಆಸ್ತಿಯನ್ನ ದೇವೇಗೌಡ ಮಾರಿದ್ರು. ಆ ಆಸ್ತಿ ಮಾರಿದ್ದಕ್ಕೆ ಅದು ಹೆಂಗ್ ಮಾರ್ದೆ ಅಂತ ಕೊನೆ ಮಗ ನಾಗರಾಜ್ ಜಗಳ ತೆಗೆದಿದ್ದ. ನಿನ್ನೆ ರಾತ್ರಿ ಆ ಜಗಳ ವಿಕೋಪಕ್ಕೆ ಹೋಗಿತ್ತು. ತಂದೆ ಮತ್ತು ತಮ್ಮನನ್ನ ಕೊಲೆ ಮಾಡಿದ್ದಾನೆ. ಒಟ್ಟು 3 ಎಕರೆ ಜಮೀನನ್ನ ದೇವೇಗೌಡ ಕುಟುಂಬ ಹೊಂದಿತ್ತು. ಸಾಲ ತೀರಿಸಬೇಕು ಅಂತ 10 ಲಕ್ಷ ಸಾಲ ಮಾಡಿದ್ರು ಮಗಳ ಮದುವೆಗೆ ಅಂತ. ಆ ಸಾಲ ತೀರಿಸೋದಕ್ಕೆ ಜಮೀನು ಮಾರೋಣ, 1.5 ಎಕರೆ ಜಮೀನು ಮಾರಿ ಸಾಲ ತೀರಿಸ್ಬಿಡೋಣ ಅಂತ ದೇವೇಗೌಡ ನಿರ್ಧಾರ ಮಾಡಿದ್ರು. ಅವ್ರದ್ದೇ ಆಸ್ತಿ, ಅವ್ರ ಮಕ್ಕಳಿಗೆ ಕೊಡಬೇಕು ಬೇಡ ಅನ್ನೋದು ಅವ್ರ ನಿರ್ಧಾರ, ಅಥವಾ ಮಕ್ಕಳಿಗೆ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋದು ಕೂಡ ಅವ್ರ ನಿರ್ಧಾರ. ಆದರೆ ಆಸ್ತಿ ವಿಚಾರದಲ್ಲಿ 5 ಜನ ಮಕ್ಕಳನ್ನು ಹೆತ್ತಿದ್ದಂತಹ ದೇವೇಗೌಡರು ಕೊಲೆಯಾಗಿದ್ದಾರೆ. ಬಾಡಿ ಮನೆ ಒಳಗಡೆ ಬಾಡಿ ಈಗ ನಾವೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಜಸ್ಟ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾವು ಪ್ರೊಸೀಜರ್ಸ್ ಎಲ್ಲ. ಯಾವ ನಮಗೆ ತನಿಖೆಯಲ್ಲಿ ಕಂಡು ಬಂದಿರೋದು ಅವರು ದುಡ್ಡಿನ ವಿಚಾರಕ್ಕೆ ನಮ್ಮ ಲ್ಯಾಂಡನ್ನು ಮಾರಾಟ ಮಾಡಿದ್ದಾರೆ. ಮತ್ತು ಅದು ಸ್ವಲ್ಪ ದುಡ್ಡು ಬಂದಿದೆ. ಆ ದುಡ್ಡನ್ನು ಶೇರ್ ಮಾಡೋ ವಿಚಾರದಲ್ಲಿ ಮತ್ತು ನಮಗೆ ಶೇರ್ ಕೊಡಿ ಅಂತ ವಿಚಾರದಲ್ಲಿ ಗಲಾಟೆ ಆಗಿದೆ ಅಂತ ನಮ್ಮ ತನಿಖೆಯಲ್ಲಿ ಬಂದಿದೆ. ಆದರೆ ನಾವು ಈಗ ಕಂಪ್ಲೇಂಟ್ ಬಂದಾದ್ಮೇಲೆ ಮತ್ತು ನಾವು ವಿಚಾರಣೆ ಸ್ಟಾರ್ಟ್ ಆದ್ಮೇಲೆ ನಮಗೆ ಪೂರ್ತಿ ಮಾಹಿತಿ. ಯಾವ ರೀತಿ ಸದ್ಯಕ್ಕೆ ತಲೆಯಲ್ಲಿ ಲೇಟ್ ಆಗಿದೆ. ಸೊ ನಮ್ಗೆ ಬಂದಿರೋದು ತಲೆಯಲ್ಲಿ ಲೇಟ್ ಆಗಿದೆ. ಬಟ್ ವಿ ವಿಲ್ ಹ್ಯಾವ್ ಟು ಸಬ್ಜೆಕ್ಟ್ ದ ಬಾಡಿ ಟು ಫಾರೆನ್ಸಿಕ್ಸ್. ಬೆಳಿಗ್ಗೆ 6:30-7 ಸಮಯದಲ್ಲಿ ಪೊಲೀಸರಿಗೆ ಗಂಗೂರು ಗ್ರಾಮದಲ್ಲಿ ಸೇರಿದ ದೇವೇಗೌಡ ಮತ್ತು ಮಗ ಮಂಜುನಾಥ್ ಅವರು ಕೊಲೆ ಆಗಿ ಹೇಳೋದು ಮಾಹಿತಿ ಕೊಡ್ತಾರೆ. ಅದರಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಆಫೀಸರ್ ಬಂದು ನೋಡಿದ್ರು. ಮತ್ತು ಊರಿನವ್ರು ಹೇಳಿದ ಪ್ರಕಾರ ನಮ್ಮ ಪ್ರಮುಖ ತನಿಖೆಯಲ್ಲಿ ಏನು ಬಂದಿದೆ ಅಂತಂದರೆ ಏನು ಡಿಸೀಸ್ಡ್ ಮಂಜುನಾಥ್. ಸಚಿನ್ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ತನ್ನ ತಂದೆ ಮತ್ತು ಅಣ್ಣನನ್ನ ಕೊಂದ ಕಿರಾತಕ ಎಲ್ಲಿದ್ದಾನೆ? ಆರೋಪಿಯ ಬಂಧನ ಆಯ್ತಾ? ಯಾಕೆ ಕೊಲೆ ಆಯ್ತು ಸಚಿನ್? ಖಂಡಿತ ಪ್ರಣತ್, ಏನು ಹಾಸನ ಜಿಲ್ಲೆಯ ಒಳನಟ್ಟದ ಗಂಗೂರಿನಲ್ಲಿ ನಡೆದಂತಹ ಘಟನೆ ಏನು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಸಂಬಂಧ ಈಗಾಗಲೇ ಸ್ಥಳಕ್ಕೆ SP ಮೊಹಮ್ಮದ್ ಸುಜಿತ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕೊಲೆಗೆ ನಿಖರವಾದ ಕಾರಣ ಕೂಡ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ಆಸ್ತಿ ವಿಚಾರ ಏನಿದೆ, ಏನು ಮಗಳ ಮದುವೆಗೆ ಸಾಲ ಮಾಡಿದಂತಹ ತಂದೆ ಏನಿದ್ದಾರೆ ಅವರು ಆಸ್ತಿನ ಮಾರಿದ್ರು. ಆ ಒಂದು ವಿಚಾರ ಬಗ್ಗೆ ಹಲವಾರು ಬಾರಿ ಸಾಕಷ್ಟು ಜಗಳ ಆಗಿತ್ತು. ಕಳೆದ 15 ದಿನಗಳ ಹಿಂದೆನೂ ಕೂಡ ಜಗಳ ಆಗಿತ್ತು. ಅಂದ್ರೆ ಆಸ್ತಿ ಮಾರುವಂತ ಉದ್ದೇಶ ಏನಿತ್ತು, ಅದರಲ್ಲಿ ನನಗೂ ಕೂಡ ಪಾಲ್ ಬೇಕು ಅನ್ನೋ ಒಂದು ಹಠವನ್ನ ಆರೋಪಿ ಮಾಡಿದ್ದ. ಹೀಗಾಗಿ ಈ ಸಂಬಂಧ ಜಗಳ ಆಗಿತ್ತು. ಜಗಳ ಆಗಿದ ನಂತರ ಎಲ್ಲರೂ ಕೂಡ ಒಂದು ಮಧ್ಯರಾತ್ರಿಯಲ್ಲಿ ಒಂದೇ ಮನೆಯಲ್ಲಿ 2 ಕಡೆ ವಾಸ ಮಾಡ್ತಿದ್ರು. ಆರೋಪಿ ಮೋಹನ್ ಒಂದೆಡೆ ಇದ್ರೆ ಇಲ್ಲಿ ಮೃತಪಟ್ಟಂತವ್ರು ಮತ್ತೊಂದು ನಾರಿ ಇಬ್ಬರನ್ನು ಕೂಡ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಬಿಡ್ಸಕ್ ಹೋದಂತ ತಾಯಿ ಜಯಮ್ಮ ಏನಿದ್ರೆ ಅವ್ರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿರ್ತಾನೆ. ಆಗ ಅವರು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೆ ಬೇರೆಯವ್ರ ಮನೆಯಲ್ಲಿ ಆಶ್ರಯ ಕೂಡ ಪಡೆದಿರ್ತಕ್ಕಂಥದ್ದು. ಕೊಲೆ ಮಾಡಿದ ನಂತರ ಏನು ಪಾಪಿ ಎಲ್ಲಿದ್ದಾನೆ ಅಥವಾ ಕೂಡ ಪಕ್ಕದ ಮನೆಯಲ್ಲೇ ಕೂಡ ಮಲಗಿರ್ತಾನೆ. ಪೊಲೀಸರು ರೈಟ್ ಸಚಿನ್, ಥ್ಯಾಂಕ್ ಯು ಮಾಹಿತಿಗೆ. ಒಟ್ಟಾರೆ ಅಣ್ಣ ಮತ್ತು ತಂದೆಯನ್ನ ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ ಸ್ವಂತ ಸಹೋದರ. ಆಸ್ತಿ ವಿಚಾರಕ್ಕೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.